ಹಾಯ್ ಹಲೋ ಫ್ರೆಂಡ್ಸ್, ಇದು 7 ಎಳೆ ದಾರನ ಗಂಟಾಕಿ ರೆಡಿ ಮಾಡ್ಕೊಂಡಿದ್ದೀನಿ. ಬೀಡ್ಸು ಒಂದು ಸ್ಮಾಲು ಒಂದು ಬಿಗ್ ಬೀಡ್ಸ್ ತಗೊಂಡಿದ್ದೀನಿ. ಸಿಂಪಲ್ ಡಿಸೈನ್ ಹಾಕ್ತಾ ಇದ್ದೀನಿ ಇದಕ್ಕೆ. ಮತ್ತು ಸೀರೆಗೆ ಲಾಕ್ ಮಾಡ್ಕೋಬೇಕು. ಕ್ರೋಶಾ ನಂಬರ್ 10 ಅದು 0.75 mm. ಮತ್ತು 2 ಸರಿ ಲಾಕ್ ಮಾಡ್ಕೋಬೇಕು. 2 ಸರಿ ಲಾಕ್ ಮಾಡ್ಕೊಂಡು ಒಂದು ಬಿಗ್ ಬೀಡ್ಸ್ ತಗೊಂಡು ಬೀಡ್ಸ್ ಫಸ್ಟು ಲಾಕ್ ಮಾಡ್ಕೋಬೇಕು. ಬೀಡ್ಸ್ ಹಾಕಿ ಲಾಕ್ ಮಾಡಿ ಮತ್ತು ಸೀರೆಗೆ ಎಲ್ಲಿಗೆ ಬರುತ್ತೋ ಒಂದು ಪಾಯಿಂಟ್ ಒಳಗಡೆನೇ ಲಾಕ್ ಮಾಡ್ಕೋಬೇಕು. ಅದೇನಾದರೂ ಟೈಟಾಗಿ ಲಾಕ್ ಮಾಡ್ಕೊಂಡ್ರೆ ಸೀರೆ ಸುಕ್ಕು ಬರುತ್ತೆ. ಅದಕ್ಕೆ ಅದು ಎಕ್ಸಾಕ್ಟ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಹಾಕ್ಕೋಬೇಕು. ಮತ್ತು 3 ಚೈನ್ ಹಾಕ್ಕೊಂಡು ಮತ್ತು ಸೀರೆಗೆ ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿಕೊಂಡು ಮತ್ತು ಅದೊಂದು ಸ್ವಲ್ಪ 7 ಎಳೆ ಇತ್ತಲ್ಲ, ತಗೊಳ್ಳೋದು ಒಂಚೂರು ಇದಾಗುತ್ತೆ, ಸ್ವಲ್ಪ ನೋಡ್ಕೊಂಡು ತಗೋಬೇಕು. ಮೂರು ಹಾಕ್ಬಿಟ್ಟು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಬೇಕು. 1 2 3 4 ಚೈನ್ ಹಾಕಿ ಮತ್ತು ಸ್ಮಾಲ್ ಸೈಜ್ ಬೀಡ್ಸ್ ಅಲ್ಲಿಗೆ ಹಾಕಬೇಕು. ಆ್ಯಡ್ ಮಾಡಿ ಲಾಕ್ ಮಾಡಬೇಕು. ಮತ್ತು ಅಲ್ಲಿಂದ 1 2 3 4 ಚೈನ್ ಹಾಕಿ ಮತ್ತು 5 ಚೈನ್ ಫಸ್ಟು ಜಾಗ ಬಿಟ್ಟು ಅಲ್ಲಿ ಒಳಗಡೆ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿಕೊಂಡು ಮತ್ತು ಚೈನ್ ಸ್ಟಿಚ್ ಹಾಕಬೇಕು. 1 2 3 ಚೈನ್ ಹಾಕಿ ಸೀರೆಗೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡಬೇಕು. ಲಾಕ್ ಮಾಡಿ ಮತ್ತು ಬಿಗ್ ಬೀಡ್ಸ್ ತಗೊಂಡು ಬಿಗ್ ಬೀಡ್ಸ್ ಹಾಕಬೇಕು. ಅಲ್ಲಿಗೆ ಬೀಡ್ಸು ದಾರದೊಳಗೆ ಹಾಕಿ ಅಲ್ಲಿ ಲಾಕ್ ಮಾಡಿ ಮತ್ತು ಸೀರೆಗೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡಬೇಕು. ಮತ್ತು ಅಲ್ಲಿಂದ ಚೈನು 1 2 3 ಚೈನ್ ಹಾಕಿ ಮತ್ತು ಸೀರೆಗೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಒಂದು ಸರಿ ಲಾಕ್ ಮಾಡಬೇಕು. ಲಾಕ್ ಮಾಡಿ ಮತ್ತು 4 ಚೈನ್ ಹಾಕಿ ಮತ್ತು ಸ್ಮಾಲ್ ಸೈಜ್ ಬೀಡ್ಸ್ ಆ್ಯಡ್ ಮಾಡಬೇಕು. ಅಲ್ಲಿಗೆ ಸ್ಮಾಲ್ ಸೈಜು 1 2 3 4 ಚೈನ್ ಹಾಕಿ ಮತ್ತು ಒಳಗಡೆಗೆ ಲಾಕ್ ಮಾಡಬೇಕು. 5 ಚೈನ್ ಗ್ಯಾಪ್ ಆಗೋಷ್ಟು ಜಾಗ ನೋಡ್ಕೊಂಡು ಹಾಕಬೇಕು. ಮತ್ತು 1 2 3 ಚೈನ್ ಹಾಕಿ ಮತ್ತು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡಬೇಕು. ನೋಡಿ ಇಷ್ಟೇ. ಬೀಡ್ಸು ಆ ಕಡೆ ಈ ಕಡೆ ಮಾತ್ರ 3 ಚೈನು, ಇದು ಮಾತ್ರ 7 ಚೈನ್ ಆಗುತ್ತೆ. ಮತ್ತು ಸೆಕೆಂಡ್ ಸ್ಟೆಪ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಬೀಡ್ಸ್ ಕೆಳಗಡೆಗೆ ಅಲ್ಲಿ ನಾನು 3 ಬೀಡ್ಸ ಆ್ಯಡ್ ಮಾಡ್ತಾಯಿದ್ದೀನಿ. 3 ಒಂದೇ ಸರಿ ಹಾಕ್ಕೋಬೇಕು. ಒಂದೇ ಸರಿ ಹಾಕ್ಕೊಂಡು ಬೀಡ್ಸ್ ಒಂದು ಸರಿ ಲಾಕ್ ಮಾಡಿ ಆಮೇಲೆ ಬೀಡ್ ಪಕ್ಕ ಲಾಕ್ ಇರುತ್ತೆ, ಲಾಕಿಗೆ ಲಾಕ್ ಮಾಡಬೇಕು. ಅದು ಕ್ಯಾಮ್ರಾ ನಾನೇ ಶೂಟ್ ಮಾಡ್ಕೊತಿರೋ ಕಾರಣ ಒಂದು ಸ್ವಲ್ಪ ಸೈಡಿಗೆ ಹೋಗಿದೆ, ಕಾಣಿಸ್ತಿಲ್ಲ. ಆಮೇಲೆ ಅಲ್ಲಿಂದ ಡಬಲ್ ಕ್ರೋಶೆ ಸ್ಟಾರ್ಟ್ ಮಾಡಬೇಕು. 2ರಲ್ಲಿ 1 2ರಲ್ಲಿ 1 ಮತ್ತು ಕ್ರೋಶಾ ಮೇಲೆ ದಾರ ಸುತ್ತಕೊಂಡು 4 ಚೈನ್ ಇರುತ್ತಲ್ಲ ಅಲ್ಲಿಗೆ 2ರಲ್ಲಿ 1 ಮತ್ತು 2ರಲ್ಲಿ 1. ಅದು ಒಂದು ಎಳೆನೂ ಬಿಡಬಾರ್ದು, ಪೂರ್ತಿ ತಗೋಬೇಕು, ಇಲ್ಲಾಂದರೆ ಫಿನಿಶಿಂಗ್ ನೀಟಾಗಿ ಕಾಣಿಸಲ್ಲ. ಮತ್ತು ದಾರ ಸುತ್ತಕೊಂಡು ಅಲ್ಲಿಂದ 2ರಲ್ಲಿ 1 2ರಲ್ಲಿ 1 ಥರ ಮಾಡ್ಕೋಬೇಕು. 4 ಚೈನ್ ಹಾಕಿರೋದು ಪೂರ್ತಿ ಫಿಲ್ ಆಗಬೇಕು, ಹಂಗೆ ಮಾಡ್ಕೋಬೇಕು. ಮತ್ತು ಇದರಲ್ಲಿ ಮಧ್ಯ ಕುಚ್ಚು ಬರುತ್ತೆ. ಟೋಟಲ್ಲು ನಾನು 6 ಕಂಬ ಹಾಕ್ಕೊಂಡಿದ್ದೀನಿ. ಅಲ್ಲಿಂದ 2 ಚೈನ್ ಹಾಕ್ಕೋಬೇಕು, ಅದು ಕುಚ್ಚು ಕಟ್ಟೋಕ್ಕೆ. ಮತ್ತು ಬೀಡ್ಸ್ ಈ ಕಡೆಗೆ ಮತ್ತು ಡಬಲ್ ಕ್ರೋಶೆ ಸ್ಟಾರ್ಟ್ ಮಾಡಬೇಕು. ಮತ್ತು ಡಬಲ್ ಕ್ರೋಶೆ ಆ ಬೀಡ್ಸ್ಗೆ ಸ್ಮಾಲ್ ಸೈಜ್ ಬೀಡ್ಸ್ ಹಾಕಿರೋದು ಕೆಳಗಡೆನೆ ಕುಚ್ಚು ಬರುತ್ತೆ, ಅಲ್ಲಿ 2 ಚೈನ್ ಹಾಕ್ಕೊಂಡಿದ್ದೀನಿ. ಇದು 2ರಲ್ಲಿ 1 2ರಲ್ಲಿ 1 ಡಬಲ್ ಕ್ರೋಶೆ ಮಾಡ್ಕೊತ ಹೋಗಬೇಕು.
ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟ ಆದರೆ ಲೈಕ್ ಮಾಡಿ. ಡಿಸೈನ್ ಪೂರ್ತಿ ನಾನು ಈ ಕಡೆ ಸೆವೆನ್ನು ಡಬಲ್ ಕ್ರೋಶ ಮಾಡ್ಕೊಂಡಿದ್ದೀನಿ. ಅದು ನೀಟಾಗಿ ಫಿನಿಶ್ ಆಗಿ ನೀಟಾಗಿ ಕೂತ್ಕೊಳ್ಳುತ್ತೆ ಅಂತ ನಾನು 7 ಹಾಕ್ಕೊಂಡಿದ್ದೀನಿ. ಆ ಕಡೆ 6 ಹಾಕ್ಕೊಂಡಿದ್ದೀನಿ. ಮತ್ತು ಬೀಡ್ಸ್ ಎಲ್ಲಿ ಲಾಕ್ ಮಾಡಿರ್ತೀವೋ ಅಲ್ಲಿಗೆ ಲಾಕ್ ಮಾಡಬೇಕು. ಇಷ್ಟೇ ಡಿಸೈನು. ಮತ್ತು ಇಲ್ಲಿ 3 ಬೀಡ್ಸ್ ಹಾಕಬೇಕು. ಬೀಡ್ಸ್ ಕೆಳಗಡೆ ಬಿಗ್ ಬೀಡ್ಸ್ ಕೆಳಗಡೆ ಸ್ಮಾಲ್ ಸೈಜ್ ಬೀಡ್ಸನ್ನು ಆ್ಯಡ್ ಮಾಡ್ಕೋಬೇಕು. ಒಂದೇ ಸರಿ 3 ಹಾಕ್ಕೊಂಡು 3 ಲಾಕ್ ಮಾಡಿಕೊಂಡು ಮತ್ತು ಬೀಡ್ಸ್ ಪಕ್ಕ ಲಾಕ್ ಮಾಡಿರ್ತೀವಲ್ಲ ಅಲ್ಲಿಗೆ ಲಾಕ್ ಮಾಡಬೇಕು. ಲಾಕ್ ಮಾಡೋದು ಮತ್ತು ಹಂಗೆ ಡಬಲ್ ಕ್ರೋಶ ಸ್ಟಾರ್ಟ್ ಮಾಡ್ಕೊಂಡು ಹೋಗ್ಬೇಕು. ಡಿಸೈನ್ ಇಷ್ಟೇ ಸಿಂಪಲ್ಲಾಗಿರೋದು, ಚೆನ್ನಾಗಿ ಕಾಣಿಸುತ್ತೆ. ಮತ್ತು ಲಾಸ್ಟ್ವರೆಗೂ ಹಾಕಿ ಇದನ್ನು ಲಾಕ್ ಮಾಡೋದು ತೋರಿಸ್ಕೊಡ್ತಿದ್ದೀನಿ. ಲಾಸ್ಟಲ್ಲಿ 2 ಚೈನ್ ಹಾಕಿ ದಾರನ ಕಟ್ ಮಾಡಿ ಕ್ರೋಶ ಮೇಲ್ಗಡೆಯಿಂದ ಎಳ್ಕೊಂಡ್ರೆ ಅದು ಲಾಕ್ ಆಗುತ್ತೆ, ಬಿಚ್ಕೊಳ್ಳಲ್ಲ. ಪೂರ್ತಿ ಫಿನಿಶ್ ಆಯಿತು. ಅದು ಕುಚ್ಚು ಕಟ್ಟಿದ ಮೇಲೆ ನೀಟಾಗಿ ಕೂತ್ಕೊಳ್ಳುತ್ತೆ. ಈ ಥರ ಕಾಣಿಸ್ತಿದೆ. ನನ್ನ ಚಾನಲನ್ನು ನೋಡಿದ್ದಕ್ಕೆ ಧನ್ಯವಾದ.